ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಒಂದು ಪುಟ್ಟ ನಾಯಿ ಮರಿ ಸಾಕಿದ್ವಿ. ಅದು ಹೇಳಿದ ಮಾತೆಲ್ಲ ಎಷ್ಟು ಚೆನ್ನಾಗಿ ಕೇಳುತ್ತೆ ಗೊತ್ತಾ. ಆದರೆ ಇದು ನಾಯಿ ಮರಿ ಕತೆ ಅಲ್ಲ, ಮನುಷ್ಯನ ಈಗಿನ ಅತಿ ದೊಡ್ಡ ಸಮಸ್ಯೆ ಹಾಗೂ ಪ್ರಶ್ನೆ. ನಮ್ಮ ಮಕ್ಕಳು ನಮ್ಮ ಮಾತನ್ನೇ ಕೇಳಲ್ಲ. ಯಾಕೆ? ಒಂದು ತುತ್ತು ಹಾಕಿದ ಋಣಕ್ಕೆ ಸಾಯೋವರೆಗೂ ಋಣಿಯಾಗಿರೋ ಪ್ರಾಣಿಗಳು. ಆದರೆ ಸಾಯೋವರೆಗೂ ಪ್ರೀತಿಯಿಂದ ನೋಡಿಕೊಂಡ್ರು ನೀನೇನು ಮಾಡಿದೀಯ ನನಗೋಸ್ಕರ ಅಂತ ಕೇಳೋ ಮಕ್ಕಳು. ಯಾಕೆ ಹೀಗೆ? ಇಲ್ಲಿ ಯಾರದ್ದು ತಪ್ಪು? ನನ್ನ ಪ್ರಕಾರ ಹೆತ್ತವರದ್ದೇ. ಹೌದು, ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ನೀವು ಯಾವತ್ತಾದರೂ ನಿಮ್ಮ ಮಾತು ಕೇಳಿದ್ದೀರಾ? ನಿಮ್ಮ ಮನಸ್ಸಿನ ಪ್ರಕಾರ ನಡೆದುಕೊಂಡಿದ್ದೀರಾ? ಇಲ್ಲ ಅಲ್ವಾ? ಪ್ರತಿ ಸಲ ಪ್ರತಿ ಕೆಲಸದಲ್ಲೂ ನಮ್ಮ ಮನಸ್ಸು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ತಾನೇ ಇರುತ್ತೆ. ಬಟ್ ನಾವು ಅನ್ಯರ ಮಾತಿಗೆ ಕಿವಿ ಕೊಟ್ಟು ಮನಸ್ಸಿನ ಬಾಯಿ ಮುಚ್ಚಿಸ್ಬಿಡ್ತೀವಿ. ಮನಸ್ಸು ಹೇಳೋವರೆಗೂ ಹೇಳಿ ಮೌನಕ್ಕೆ ಶರಣಾಗಿ ಬಿಡುತ್ತೆ. ಆಗ ನಾವು ಮಾಡಿದ್ದೆಲ್ಲ ಸರಿ ಅಂದ್ಕೊಂಡ್ಬಿಡ್ತೀವಿ. ನಮ್ಮ ಸರಿಯಾದ ಮಾರ್ಗದರ್ಶಕ ನಮ್ಮ ಮನಸ್ಸು. ಅದನ್ನೇ ಮುಚ್ಚಿ ಬೇಗ ಹಾಕಿಬಿಟ್ರೆ ಅಜ್ಞಾನ ಆವರಿಸುತ್ತೆ. ಇನ್ನು ನೀವೇ ನಿಮ್ಮ ಮಾತು ಕೇಳದೇ ಇದ್ಮೇಲೆ ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಕ್ಕಳು ನಿಮ್ಮ ಮಾತು ಹೇಗೆ ಕೇಳ್ತಾರೆ? ಇದು ಒಬ್ಬರ ತಪ್ಪಲ್ಲ, ಪ್ರತಿ ಜನ್ರೇಷನ್ಗಳ ತಪ್ಪು. ತಾವು ಹೇಗೇಗೋ ಬದುಕೋದು. ಮಕ್ಕಳಾದ ಮೇಲೆ ಮಕ್ಕಳು ನಮ್ಮ ಮಾತನ್ನು ಕೇಳಬೇಕು, ನಾವು ತೋರಿಸಿದ ದಾರಿಲಿ ನಡಿಬೇಕು, ಯಾವ ತಪ್ಪನ್ನೂ ಮಾಡಬಾರ್ದು ಅಂತ ಬಯಸೋದು. ಹಾಗಿದ್ದಲ್ಲಿ ಈ ರಕ್ತಗತವಾಗಿ ಬಂದದ್ದು ಸರಿ, ನಾವು ಮಾಡಿದ ತಪ್ಪು ನಮ್ಮ ಮಕ್ಕಳು ಮಾಡಬಾರ್ದು, ಅವರನ್ನು ಸರಿ ದಾರಿಗೆ ತರಬೇಕು ಅನ್ನೋದೇನೋ ಸರಿಯಾದ ವಿಷಯ. ಆದರೆ ಅದನ್ನು ಹೇಳೋ ರೀತಿ ತಪ್ಪು. ರಕ್ತಗತವಾಗಿ ಬಂದದ್ದನ್ನು ತಿದ್ದೋ ಅವಕಾಶ ಅಂತೂ ಖಂಡಿತ ಇದೆ. ಉಪಯೋಗಿಸುವ ರೀತಿ ಗೊತ್ತಿರಬೇಕು. ಮಗುವಿನ ಮುಂದೆ ನಾವು ಸುಳ್ಳು ಹೇಳೋದು, ಅವರಿಗೆ ಸುಳ್ಳು ಹೇಳೋದು ತಪ್ಪು ಅನ್ನೋದು. ಮಗು ಯಾವುದನ್ನು ಕಲಿಬೇಕು? ಮಕ್ಕಳು ಹೇಳಿದ್ದಕ್ಕಿಂತ ಕಣ್ಣಿಂದ ನೋಡೋದನ್ನೇ ಕಲಿಯೋದು ಜಾಸ್ತಿ. ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳೀಬೇಕನ್ನೋದು ತಪ್ಪಲ್ಲ. ಆದರೆ ಅವರಿಗಾಗಿ ನಾವೆಷ್ಟು ಬದಲಾಗಬೇಕು ಅನ್ನೋದನ್ನು ಮೊದಲು ನಾವು ಕಲಿಬೇಕು ಅಲ್ವಾ? ಕೃಷ್ಣಾರ್ಪಣಮಸ್ತು.